ನಮಸ್ತೆ ಎಲ್ಲ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಹೇಳ್ತಾ ಇದ್ದೀನಿ. ಯಾವುದಪ್ಪ ಅಂದರೆ ಅಕೌಂಟಿಂಗ್ ಕನ್ವೆನ್ಷನ್ಸ್. ಇದ್ರ ಬಗ್ಗೆ ಹೇಳೋದಂದರೆ ಕನ್ವೆನ್ಷನ್ ಅಂದರೆ ಏನು ತಿಳ್ಕೊಬೇಕು. ಫಸ್ಟು ನಾವು ಯಾವುದೇ ಒಂದು ಕಾನ್ಸೆಪ್ಟನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಭಾಳ ಸರಿ ಹೇಳಿದೆ ನಿಮಗೆ, ಯಾವುದೇ ಒಂದು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಅದರ ಹೆಡ್ಡಿಂಗ್ನ ಫಸ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಹೆಡ್ಡಿಂಗ್ ಏನಿದೆ, ಅಕೌಂಟಿಂಗ್ ಇದೆ, ಮುಂದೆ ಕನ್ವೆನ್ಷನ್ ಇದೆ. ಸರ್ ಅಕೌಂಟಿಂಗ್ ಅನ್ನೋದ್ರ ಬಗ್ಗೆ ಗೊತ್ತು, ಅದ್ರ ಬಗ್ಗೆ ನೀವೆಲ್ಲ ಕ್ಲಾಸ್ ಮಾಡಿದರೆ ಅದ್ರ ಬಗ್ಗೆ ನಾವೆಲ್ಲ ತಿಳ್ಕೊಂಡಿದ್ದೀವಿ ಅಂತ ನೀವು ಹೇಳ್ತೀರಾ. ಅಕೌಂಟಿಂಗ್ ಬಗ್ಗೆ ಸ್ವಲ್ಪ ಅದನ್ನೆಲ್ಲ ಗೊತ್ತಿದೆ. ಅಕೌಂಟಿಂಗ್ ಇಸ್ ಎ ಬುಕ್ ಆಫ್ ಅಕೌಂಟ್ ಇಸ್ ಎ ಸೆಟ್ ಆಫ್ ವರ್ಕ್ಸ್ ಇನ್ವಾಲ್ವಿಂಗ್ ಐಡೆಂಟಿಫೈಯಿಂಗ್, ಮೆಜರಿಂಗ್, ಕಮ್ಯುನಿಕೇಟಿಂಗ್, ಮುಂದೆ ಬರುತ್ತಲ್ಲ, ಇದೆಲ್ಲ ನಿಮಗೆ ಅಕೌಂಟಿಂಗ್ ಬಗ್ಗೆ ಗೊತ್ತು. ಸೊ ಈಗ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀವಿ, ಕನ್ವೆನ್ಷನ್. ಎಸ್ಪೆಷಲಿ ಯಾವುದ್ರ ಬಗ್ಗೆ, ಕನ್ವೆನ್ಷನ್ಸ್ ಅಂದರೆ ಸ್ವಲ್ಪ ನಿಮಗೆ ಇದ್ರ ಬಗ್ಗೆ ಕನ್ನಡದಲ್ಲಿ ಅರ್ಥ ಹೇಳ್ತೀನಿ. ಕನ್ವೆನ್ಷನ್ಸ್ ಅಂದರೆ ಸಂಪ್ರದಾಯಗಳು, ಟ್ರೆಡಿಷನ್ಸ್, ಕಸ್ಟಮ್ಸ್ ಅಂತ ಕರಿತೀವಿ. ಟ್ರೆಡಿಷನ್ಸ್ ಅಂದರೆ ಏನು, ನಮ್ಮ ದೇಶದ ಸಂಸ್ಕೃತಿ ಹೇಗಿದೆ. ನಮ್ಮ ದೇಶದ ಸಂಸ್ಕೃತಿ ಎಲ್ಲ ಜೀನ್ಸ್ ಪ್ಯಾಂಟ್ಗಳನ್ನ ಹಾಕ್ತಾರೆ, ರೈಟಾ? ಇಲ್ಲ, ನಮ್ಮ ದೇಶದ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಯಾವುದೈತೆ, ಸಾರಿನ ಹಾಕ್ತಾರೆ. ಮುಸ್ಲಿಂ ಸಂಸ್ಕೃತಿ ಹೇಗಿದೆ, ಬುರ್ಕಾನ ಹಾಕ್ತಾರೆ. ಅದೇ ರೀತಿ ಕೆಲವೊಂದಿಷ್ಟು ಸಂಪ್ರದಾಯ, ಬೌದ್ಧರು ಇರ್ತಾರೆ, ಅವ್ರು ಕೇಸರಿ ಕಲರ್ ಬಟ್ಟೆಗಳನ್ನ ಯೂಸ್ ಮಾಡ್ತಿರ್ತಾರೆ. ಹೀಗೆಲ್ಲ ಪ್ರತಿಯೊಂದು ಸಂಪ್ರದಾಯಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಅವ್ರದ್ದೇ ಆದ ಒಂದು ಟ್ರೆಡಿಷನ್ನ ಯೂಸ್ ಮಾಡ್ತಾರೆ. ಅವುಗಳನ್ನ ಮಾಡ್ರಿ ಅಂತ ಹೇಳಲ್ಲ, ಯಾವುದೇ ಕಾನೂನಿಲ್ಲ, ನೀವು ಯಾವ್ದು ಬೇಕಾದ್ರು ಬಟ್ಟೆ ಹಾಕ್ಬೋದು. ಆದರೆ ಸಂಪ್ರದಾಯ ಅನ್ನೋದು ಇರುತ್ತೆ, ಆ ಸಂಪ್ರದಾಯನ ಪಾಲನೆ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಫಾರ್ ಎಕ್ಸಾಂಪಲ್, ಯಾರಾದರೂ ಗುರು ಹಿರಿಯರು ಇರ್ತಾರೆ, ಒಳಗಡೆ ಬಂದ ತಕ್ಷಣ ನೀವೇನು ಮಾಡ್ತೀರಾ, ಅವ್ರಿಗೆ ಎದ್ದು ನಿಂತು ಸ್ವಲ್ಪ ಗೌರವ ಕೊಡ್ತೀರಾ ತಾನೆ? ಕೊಡ್ತೀರಾ ಇಲ್ವಾ? ಕೊಡದೇನೂ ಇರ್ಬೋದು. ಅದೇನು ರೂಲ್ಸ್ ಇದೆಯಾ, ಕೊಡಬೇಕಂತ ಏನು ರೂಲ್ಸ್ ಇದೆಯಾ? ಇಲ್ಲ, ನಮ್ಮ ಸಂಪ್ರದಾಯ. ಗುರು ಹಿರಿಯರಿಗೆ ಏನು ಮಾಡ್ತೀವಿ ನಾವು, ಮರ್ಯಾದೆನ ಕೊಡ್ತೀವಿ, ಗೌರವ ಕೊಡ್ತೀವಿ. ಯಾರಾದರೂ ಹೋಗ್ತಿರ್ತಾರೆ, ಯಾರಾದರೂ ಹೋಗಬೇಕಾದ್ರೆ ಏನಾದರೂ ಕೇಳ್ತಾರೆ, ಸರ್ ನಾವು ಇಲ್ಲಿ ಮುಂದೆ ಹೋಗಬೇಕು, ಹೆಂಗೆ ಹೋಗಬೇಕು ನಮ್ಗೆ ಗೊತ್ತಿಲ್ಲ. ನನಗೇನು ಕೇಳ್ತೀವಿ, ಹೋಗಿ ನೀನು ಹಿಂಗಂತೀರಾ? ಅವರು ನಿಧಾನವಾಗಿ ಮಾತಾಡ್ತಿರ್ತಾರೆ, ರೈ ಹಾಕಿ ಮಾತಾಡ್ತಿರ್ತಾರೆ, ಹೆಂಗೆ ಹೋಗ್ಬೇಕ್ರಿ, ನಾವು ಮುಂದೆ ಹೆಂಗೆ ಹೋಗ್ಬೇಕ್ರಿ ಅಂತ ಕೇಳ್ತಿರ್ತಾರೆ. ನಮಗೆ ಈ ಒಂದು ಅಡ್ರೆಸ್ ಗೊತ್ತಿಲ್ಲ ಹೇಳ್ರಿ ಅಂದಾಗ ನನಗೇನೋ ಕೇಳೋಕೆ ಹೋಗ್ಬೇಡ, ನಿಲ್ಲಕ್ಕೆ ಹೋಗ್ಬೇಡ, ನೀನು ಹೋಗ್ಬೇಡ ಅಂತೀರಿ? ಇಲ್ಲ, ಸ್ವಲ್ಪ ನಿಂತು ರೆಸ್ಪೆಕ್ಟ್ ಕೊಟ್ಟು ನಿಮಗೆ ಗೊತ್ತಿದ್ರೆ ಗೊತ್ತು ಅಂತ ಹೇಳ್ತೀರಾ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀರಾ. ಇದು ಸಂಪ್ರದಾಯ. ಅರ್ಥ ಆಗ್ತಿದೆಯಾ? ಕನ್ವೆನ್ಷನ್ಸ್ ಸಂಪ್ರದಾಯ. ಹಾಗೆ ಅಕೌಂಟಿಂಗಲ್ಲಿ ಕೆಲವೊಂದಿಷ್ಟು ಸಂಪ್ರದಾಯಗಳಿವೆ. ಹಾಗೆ ಇನ್ನೊಂದೆರಡು ಎಕ್ಸಾಂಪಲ್ ನಾನು ಕೊಡ್ತೀನಿ. ನಾನು ಸ್ವಲ್ಪ ಎಕ್ಸಾಂಪಲ್ಸನ್ನು ಬರ್ಕೊಂಬಂದಿದ್ದೀನಿ, ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಬಂದಿದ್ದೀನಿ. ಕೆಲವೊಂದು ವಯಸ್ಸಾದ ಅಜ್ಜಿ ತಾತದ್ರಿಗೆ ಏನು ಮಾಡ್ತೀರಾ ಅಂದರೆ ಸಹಾಯ ಮಾಡ್ತೀರಾ ತಾನೆ? ಅಜ್ಜಿ ನಡೆಯೋಕ್ಕೆ ಆಗ್ತಿಲ್ಲ, ಬಸ್ಸಲ್ಲಿ ಇರ್ತಾರೆ, ಮೇಲೆ ಏರ್ತಾ ಇರ್ತಾರೆ, ಬಸ್ಸಿಗೆ ಸೀಟ್ ಹಿಡಿಯೋಕ್ಕೆ ಮೇಲೆ ಏರ್ತಿರ್ತಾರೆ, ಅವ್ರಿಗೆ ಏರೋಕ್ಕೆ ಬರ್ತಿಲ್ಲ, ನೀವು ಸುಮ್ಮನೆ ನೋಡ್ಕೊಂಡು ನಿಲ್ತೀರಾ? ಏನು ಮಾಡ್ತೀರಾ? ಸಹಾಯ ಮಾಡ್ತೀರಾ ತಾನೆ? ಅವ್ರ ಕೈ ಹಿಡ್ಕೊಂಡು ಮೇಲ್ಗಡೆ ಹೋಗಿ ಕೂಡಿಸ್ತೀರಾ ತಾನೆ? ಅಜ್ಜ ಅಥವಾ ತಾತ ಅವ್ರಿಗೆ ಕಣ್ಣು ಕಾಣಿಸ್ತಿಲ್ಲ, ರೋಡ್ ದಾಟಬೇಕಾಗಿರುತ್ತೆ, ಅವಾಗ ಅಲ್ಲಿ ಹೋಗಿ ಸಹಾಯ ಮಾಡ್ತೀರಾ ತಾನೆ? ಇವೆಲ್ಲ ನಿಮ್ಮ ಸಂಪ್ರದಾಯಗಳು. ನೀವು ಮಾಡಲೇಬೇಕಾದಂಥ ಏನಿಲ್ಲ, ಮಾಡಬೇಕು ಅನ್ನೋದೇನು ಕಂಡೀಷನ್ ಇಲ್ಲ ಅಲ್ಲಿ. ಆದರೆ ಏನಿದೆ, ನಿಮ್ಮ ಮನಸ್ಸು ಏನು ಮಾಡುತ್ತೆ, ಅಲ್ಲಿ ಮಾಡಿಸುತ್ತೆ. ಅರ್ಥ ಆಗ್ತಿದೆಯಾ? ಸೊ ಭಾಳ ಮುದುಕಾದ ಅಜ್ಜಿ ಇರುತ್ತೆ, ಊಟ ಮಾಡಿರಲ್ಲ, ಕಣ್ಣು ಕಾಣ್ತಿರಲ್ಲ, ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಿರುತ್ತೆ, ಕೇಳ್ತಾ ಇರುತ್ತೆ, ನಿಮಗೆ ಕನಿಕರ ಬರುತ್ತೆ ತಾನೆ? ಒಂದು 2 ರೂಪಾಯಿ ಆದರೂ ಕೊಡ್ಬೇಕು ಅನಿಸುತ್ತೆ ತಾನೆ? ಒಂದು 5 ರೂಪಾಯಿ ಕೊಡ್ಬೇಕು ಅನಿಸುತ್ತೆ ತಾನೆ? ಸೊ ಇಂಥವೆಲ್ಲ ಏನಪ್ಪ ಅಂದರೆ ನಿಮಗೆ ಕನಿಕರ ಹುಟ್ಟಿ ನೀವು ಮಾಡುವಂಥ ಒಂದು ಕೆಲವೊಂದಿಷ್ಟು ಪದ್ಧತಿಗಳು, ಸಂಪ್ರದಾಯಗಳು. ಹಾಗೆ ಅಕೌಂಟೆನ್ಸಿ ಕೂಡ ಒಂದು 4 ಕನ್ವೆನ್ಷನ್ಗಳಿದ್ದಾವೆ. 4 ಕನ್ವೆನ್ಷನ್ಸ್, 5 ಕನ್ವೆನ್ಷನ್ ಇದ್ದಾವೆ. 4 ತಗೋಣ, 4 ಕನ್ವೆನ್ಷನ್ಸ್ ಇದ್ದಾವೆ. ಆ ಕನ್ವೆನ್ಷನ್ಗಳು ಅಕೌಂಟಿಂಗಲ್ಲಿ ಮಾಡಬೇಕು ಅಂತ ಏನಿಲ್ಲ, ಆದರೂ ಕೆಲವೊಂದಿಷ್ಟು ಸಂಪ್ರದಾಯ ಪ್ರಕಾರ ಅದನ್ನು ನಾವು ರೂಢಿಯಲ್ಲಿ ಇಟ್ಕೊಂಡಿದ್ದೀವಿ. ಅಂಥ ಸಂಪ್ರದಾಯಗಳು ಯಾವಪ್ಪ ಅಂದರೆ, ಸೊ ಫಸ್ಟು ಯಾವ್ದು ಹೇಳ್ತೀನಪ್ಪ ಅಂದರೆ ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ ಬಗ್ಗೆ ಹೇಳ್ತೀನಿ. ಇದರಲ್ಲಿ 4 ಟೈಪ್ಸ್ ಬರ್ತವೆ ಕನ್ವೆನ್ಷನ್ಸಲ್ಲಿ, ಮತ್ತು 4 ಪ್ರಕಾರಗಳು ಬರ್ತವೆ. ಸೊ ಫಸ್ಟು ಆಲ್ರೆಡಿ ನಿಮಗೆ ಬರ್ಸಿದ್ದೀನಿ ನಾನು, ಇನ್ನೊಂದು ಸರಿ ನೀವು ಬರ್ಕೋಬೋದು, ಯಾರು ಬರ್ಕೊಂಡಿಲ್ಲ ಅವರು. ಸೊ ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ. ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ. ನಂಬರ್ 2 ಬಂದುಬಿಟ್ಟು ಯಾವುದಿದೆ, ನಂಬರ್ 2 ಬಂತು ಕನ್ವೆನ್ಷನ್ ಆಫ್ ಫುಲ್ ಡಿಸ್ಕ್ಲೋಸರ್. ನಾನು ಬರ್ಸೋದು ಬೇರೆ, ಆದರೆ ಇಲ್ಲಿ ಬರಿತಾ ಇರೋದು ಬೇರೆ. ಕನ್ವೆನ್ಷನ್ ಆಫ್, ಸ್ವಲ್ಪ ಮುಂದೆ ಮಾಡಿ ಬರಿತಾ ಇದ್ದೀನಿ, ಕನ್ವೆನ್ಷನ್ ಆಫ್ ಫುಲ್ ಡಿಸ್ಕ್ಲೋಸರ್. ನಂಬರ್ 3 ಬಂದುಬಿಟ್ಟು ನೆಕ್ಸ್ಟು ಕನ್ವೆನ್ಷನ್ ಆಫ್
materiality. Convention of number 4 ಬಂದ್ಬಿಟ್ಟು convention of conservatism. ಕನ್ಸರ್ವಿಸಮ್ ಅಂತಿದ್ದೆ, ಕನ್ಸರ್ವಿಸಮ್ ಅಲ್ಲ, ಕನ್ಸರ್ವೇಟಿಸಮ್ ಅದು ಕರೆಕ್ಟ್ ವರ್ಡ್. ಕನ್ಸರ್ವೇಟಿಸಮ್ ವೇ ಆಗುತ್ತೆ, ಕನ್ಸರ್ವೇಟಿಸಮ್. ಸೊ ಫಸ್ಟು ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ, ನಂಬರ್ 2 ಕನ್ವೆನ್ಷನ್ ಆಫ್ ಫುಲ್ ಡಿಸ್ಕ್ಲೋಸರ್, ನಂಬರ್ 3 ಬಂದು ಕನ್ವೆನ್ಷನ್ ಆಫ್ ಮಟಿಲಿಟಿ, ಮತ್ತು ನಂಬರ್ 4 ಕನ್ವೆನ್ಷನ್ ಆಫ್ ಕನ್ಸರ್ವೇಟಿಸಮ್. ಇದನ್ನು ಬರ್ಕೊಳ್ಳಿ ಫಸ್ಟ್. ಸೊ ಇದ್ರ ಬಗ್ಗೆ ಏನು ಕೊಟ್ಟಿದ್ದಾರೆ, ಸೊ ಪುಸ್ತಕದಲ್ಲಿ ನೋಡ್ತಾ ಇದ್ದೀನಿ, ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಬರ್ಕೊಂಡಿದ್ದೀರಾ ಕನ್ಸಿಸ್ಟೆನ್ಸಿ ಬಗ್ಗೆ? ಬರ್ಕೊಂಡಿದ್ದಾರೆ ಇಲ್ವಾ? ಓಕೆ, ಬರ್ಕೊಳ್ಳಿ. ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ ಹೆಡ್ಡಿಂಗ್ ಹಾಕಿ, ನಂಬರ್ 1 ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ ಬರೆಸ್ತೀನಿ, ಆಮೇಲೆ ಇದ್ರ ಬಗ್ಗೆ ನೋಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಅಂದರೆ ಏನು ಹಾಗಾದರೆ ಸರ್? ಕನ್ಸಿಸ್ಟೆನ್ಸಿ ಬಗ್ಗೆ ಕನ್ವೆನ್ಷನ್ ಹೇಳಿದ್ರಿ. ಕನ್ವೆನ್ಷನ್ ಅಂದರೆ ಸಂಪ್ರದಾಯ. ಯಾವುದೇ ಸಂಪ್ರದಾಯ ಇದು? ಕನ್ಸಿಸ್ಟೆನ್ಸಿಯ ಸಂಪ್ರದಾಯ. ಹಾಗಾದರೆ ಕನ್ಸಿಸ್ಟೆನ್ಸಿ ಅಂದರೆ ಏನು? ಕನ್ಸಿಸ್ಟೆನ್ಸಿ ಅಂದರೆ ಸ್ಥಿರತೆಯ ಸಂಪ್ರದಾಯ ಅಂತ ಕರಿತೀವಿ. ಸ್ಥಿರತೆ, ಕನ್ಸಿಸ್ಟೆನ್ಸಿ ಅಂದರೆ ಸ್ಥಿರವಾಗಿರಬೇಕು. ಓಕೆ, ಫಸ್ಟ್ ನಂಬರ್ 1 ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ, ಇದ್ರ ಬಗ್ಗೆ ಬರ್ಕೊಳ್ಳಿ. ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ ಮೀನ್ಸ್ that the accounting practice and methods should be ಬೇಡ, ಶುಡ್ ಅಷ್ಟೇ ತಗೊಳ್ರಿ. ಅಕೌಂಟಿಂಗ್ ಪ್ರಾಕ್ಟೀಸಸ್ ಆ್ಯಂಡ್ ಮೆಥಡ್ಸ್ ಶುಡ್ ರಿಮೇನ್ ಅನ್ಚೇಂಜ್ಡ್. Methods should remain unchanged from one accounting year to another. ಏನು ಹೇಳುತ್ತೆ ಇದು? ಅಕೌಂಟಿಂಗ್ ಪ್ರಾಕ್ಟೀಸ್, ಇನ್ನೊಂದ್ಸರಿ ಹೇಳ್ತೀನಿ. Accounting practice and methods should be remained unchanged from one accounting year to another. Practice and methods remain unchanged. ಚೇಂಜ್ ಮಾಡಬೇಡಿ ಅಂತ ಹೇಳುತ್ತೆ. ನೀವು ಹೋಗೋ ಮಾರ್ಗವನ್ನು ಸ್ಥಿರವಾಗಿ ಹೋಗಿ, ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ. ಚೇಂಜ್ ಮಾಡಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಅವ್ರು ಏನು ಹೇಳ್ತಿದ್ದಾರೆ? ಈ ಕಡೆ ನೋಡ್ರು, ಏನು ಹೇಳ್ತಾರೆ ಅಂದರೆ, ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ ಮೀನ್ಸ್ ದ್ಯಾಟ್ ದ ಅಕೌಂಟಿಂಗ್ ಪ್ರಾಕ್ಟೀಸ್ ಆ್ಯಂಡ್ ಮೆಥಡ್ಸ್ ಶುಡ್ ಬಿ ರಿಮೇನ್ ಅನ್ಚೇಂಜ್ಡ್ ಫ್ರಮ್ ಒನ್ ಅಕೌಂಟಿಂಗ್ ಇಯರ್ ಟು ಅನದರ್ ಅಕೌಂಟಿಂಗ್ ಇಯರ್. ನಮ್ದು ಅಕೌಂಟಿಂಗ್ ಇಯರ್ ಯಾವ್ದು ಬರುತ್ತೆ? ಒಂದು ಕ್ಯಾಲೆಂಡರ್ ಇಯರ್ ಬರುತ್ತೆ, ನೆನಪಿದೆಯಾ? ಕ್ಯಾಲೆಂಡರ್ ಇಯರ್ ಯಾವ ಮೆಥಡ್, ಯಾವುದು ಇದು ಹೇಳುತ್ತೆ? ಕ್ಯಾಲೆಂಡರ್ ಇಯರು ಮತ್ತು ಫೈನಾನ್ಷಿಯಲ್ ಇಯರ್ ಅಂತೇಳಿ ಯಾವುದು ಹೇಳುತ್ತೆ? ಇದು ಯಾವ ಕಾನ್ಸೆಪ್ಟ್ ಹೇಳುತ್ತೆ? ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. ನೆನಪಿದೆಯಲ್ಲ? ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟಲ್ಲಿ 2 ಅಕೌಂಟಿಂಗ್ ಪೀರಿಯಡ್ ಬರ್ತವೆ, ಒಂದು ಅಕೌಂಟಿಂಗ್ ಕ್ಯಾಲೆಂಡರ್ ಇಯರು, ಫೈನಾನ್ಸ್. ನಾವು ಯಾವತ್ತು ಫೈನಾನ್ಷಿಯಲ್ ಇಯರ್ ಬಗ್ಗೆ ಮಾಡ್ತೀವಿ. ಒಂದು ಮಾರ್ಚ್ ಎಂಡ್ ಆಗೋದು, ಇಲ್ಲ 1 ಏಪ್ರಿಲ್ ಸ್ಟಾರ್ಟ್ ಆದರೆ ಮಾರ್ಚ್ 31ಕ್ಕೆ ಕಂಪ್ಲೀಟ್ ಆಗುತ್ತೆ. ಇದು ನಮ್ಮದು ಫೈನಾನ್ಷಿಯಲ್ ಇಯರ್. ಅಕೌಂಟಿಂಗ್ ಪ್ರಾಕ್ಟೀಸ್ ಆ್ಯಂಡ್ ಮೆಥಡ್ಸ್, ನಾವು ಮಾಡುವಂಥ ಪ್ರಾಕ್ಟೀಸು ಮೆಥಡ್ಸು ಯಾವಾಗಲೂ ಚೇಂಜ್ ಮಾಡಬೇಡಿ. ಇದು ಏನು ಹೇಳುತ್ತೆ? ಅಕೌಂಟಿಂಗ್ ಸಂಪ್ರದಾಯ ಹೇಳುತ್ತೆ. ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ ಏನು ಹೇಳುತ್ತಪ್ಪ ಅಂದರೆ, ನೀವು ಮಾಡುವಂಥ ಪ್ರಾಕ್ಟೀಸ್, ನೀವು ಮಾಡುವಂಥ ಮೆಥಡ್ಸ್ಗಳನ್ನು ಯಾವಾಗಲೂ ಚೇಂಜ್ ಮಾಡೋಕ್ಕೆ ಹೋಗಬೇಡಿ.
ಯಾಕೆ ಚೇಂಜ್ ಮಾಡೋಕ್ಕೆ ಹೋಗ್ಬಾರ್ದಂದರೆ ಪ್ರತಿ ವರ್ಷ ಮೆಥಡ್ಗಳನ್ನ ನೀವು ಚೇಂಜ್ ಮಾಡ್ಕೊತ ಹೋದ್ರಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹಾಗಾದರೆ ಸರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ ಏನು ಅಂತ ನೀವು ಕೇಳ್ಬೋದು. ಅದು ನಿಮಗೆ ಮುಂದೆ ಬರುತ್ತೆ, ನಾನು ಹೇಳ್ತೀನಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ ಆ ಸಂಸ್ಥೆಯ ಎಲ್ಲ ಮಾಹಿತಿಯನ್ನು ಒದಗಿಸುವಂಥ ಒಂದು ದಾಖಲೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಏನು? ಆ ಸಂಸ್ಥೆಯ ಎಲ್ಲ ಮಾಹಿತಿ, ಏನು ಮಾಹಿತಿ ಬೇಕಲ್ಲ ಎಲ್ಲ ಮಾಹಿತಿಯು ಅದರಲ್ಲಿರುತ್ತೆ. ಅದಕ್ಕೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಅಂತಾರೆ. ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನಾಗುತ್ತೆ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಏನಾದರೂ ನೀವು ಮೆಥಡನ್ನು ಚೇಂಜ್ ಮಾಡಿದರೆ. ಈಗ ಕಬಡ್ಡಿ ಆಡ್ತಿದ್ದೀರ, ಕಬಡ್ಡಿ ಆಡಬೇಕಾದ್ರೆ ಎಲ್ಲರೂ ಪ್ರಾಕ್ಟೀಸ್ ಮಾಡಿದಿರ. ಎಷ್ಟು ಜನ? 7 ಜನ ಅಥವಾ 8 ಜನ ಪ್ರಾಕ್ಟೀಸ್ ಮಾಡಿದಿರ. ಫುಲ್ ಪ್ರಾಕ್ಟೀಸು 6 ತಿಂಗಳಿಂದ ಪ್ರಾಕ್ಟೀಸ್ ಮಾಡಿದಿರ. 7ನೇ ತಿಂಗಳಿಗೆ ಮ್ಯಾಚ್ ಬಂತು. ಇನ್ನೇನು ಮ್ಯಾಚ್ ಆಡೋಕ್ಕೆ ಹೋಗ್ತಾ ಇದ್ದೀವಿ. ಅವಾಗ ಏನಾಗುತ್ತೆಪ್ಪ ಅಂದರೆ ನಿಮ್ಮ ಕೋಚ್ ಬಂದು ಏನು ಮಾಡ್ತಾನೆ, ಆ ಪ್ರಾಕ್ಟೀಸ್ ಮಾಡಿದವರಲ್ಲಿ ಒಂದು 4 ಜನನ ಸೈಡ್ಗೆ ಸರಿಸಿ ಹೊಸಬರನ್ನ ಹಾಕ್ತಾನೆ. ಇವಾಗ ಏನಾಯ್ತು ನಿಮಗೆ? ಏನಾಗುತ್ತೆ ಇವಾಗ? ಏನಾಗುತ್ತೆ? ಒಂಥರ ಅನ್ಕಂಫರ್ಟೇಬಲ್. ಆಡ್ಬೋದು, ಅವ್ರು ಹೊಸವಾಗಿ ಬಂದವರು ಆಡ್ಬೋದು, ಆದರೆ ಅವರು ಏನಿರಲ್ಲ, ನಮಗೆ ಪರಿಚಯ ಇರಲ್ಲ, ಅವ್ರ ಜೊತೆ ನಾವು ಯಾವಾಗೂ ಆಡೇ ಇಲ್ಲ, ಅವ್ರ ಸ್ಟೆಪ್ಗಳು ಹೆಂಗಿರ್ತಾವೆ ನಮ್ಗೆ ಗೊತ್ತಿರಲ್ಲ. ಅರ್ಥ ಆಗ್ತಿದೆಯಾ? ಸೊ ಹೊಸದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಹಳೇದು ಏನು ಮೆಥಡ್ ಇದೆಯಲ್ಲ ಅದೇ ಮೆಥಡನ್ನು ಫಾಲೋ ಮಾಡಿರಿ ಅಂತ ಹೇಳುತ್ತೆ. ಯಾವುದು? ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ. ಈಗ ಅರ್ಥ ಆಯ್ತಾ? ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ ಯಾವಾಗಲೂ ಚೇಂಜ್ ಮಾಡಬಾರ್ದು ಅಂತ ಹೇಳ್ತಾರೆ. ಅರ್ಥ ಆಗ್ತಾಯಿಲ್ಲ? ಕನ್ಸಿಸ್ಟೆನ್ಸಿ ಇರಬೇಕು, ಯಾವಾಗಲೂ ಚೇಂಜ್ ಮಾಡಬಾರ್ದು. ಓಕೆ, ಇನ್ನೊಂದು ಎಕ್ಸಾಂಪಲ್ನ ಕೊಡ್ತೀನಿ. ಇಲ್ಲಿ ಒಂದು ದೇವಸ್ಥಾನ ಇದೆ. ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ. ಪ್ರಸಾದ ಅಂದರೆ ಗೊತ್ತಾ? ಪ್ರಸಾದ ಕೊಡ್ತಾ ಇದ್ದಾರೆ. ಇಲ್ಲಿ 2 ಕ್ಯೂ ಇದ್ದಾವೆ. ಇಲ್ಲೊಂದು ಕ್ಯೂ ಇದೆ, ಇಲ್ಲೊಬ್ರು ವ್ಯಕ್ತಿ ಪ್ರಸಾದ ಕೊಡ್ತಾ ಇದ್ದಾರೆ, ಇಲ್ಲೊಬ್ರು ವ್ಯಕ್ತಿ ಪ್ರಸಾದ ಕೊಡ್ತಾ ಇದ್ದಾರೆ. 2 ಕ್ಯೂ ಇದ್ದಾವೆ. ಇಲ್ಲೆಲ್ಲ ಜನ ನಿಂತಿದ್ದಾರೆ. 2 ಉದ್ದಕ್ಕೆ ಲೈನ್ ಇರುತ್ತೆ, ಹಂಗೆ ಇಲ್ಲಿ ತನಕ ಲೈನ್ ಹಚ್ಚಿರ್ತಾರೆ. ಸೊ ಜಸ್ಟ್ ನೀವು ಬರ್ತೀರಾ, ಬಂದು ನಿಮ್ಗೆ ಅನಿಸುತ್ತೆ ಯಾವ ಲೈನಲ್ಲಿ ನಿಂತ್ಕೋಬೇಕು ನಾನು. ಆವಾಗ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಹೋಗಿ ಫಸ್ಟ್ ಏನು ಮಾಡ್ತೀರಾ, ಈ ಲೈನಲ್ಲಿ ನಿಲ್ತೀರಾ. ಅವಾಗ ಏನೈತಿ, ಇದು ಸ್ಲೋ ಆಗಿ ಹೋಗ್ತಿರುತ್ತೆ. ಅವಾಗ ಏನಾಗುತ್ತೆ ತಿಳ್ಕೊಳ್ಳಿ, ಇದು ಲೈನು ಸ್ಲೋ ಆಗಿ ಹೋಗ್ತಿರುತ್ತೆ, ಇವ್ರು ಬೇಗ ಮುಂದೆ ಹೋಗ್ತಾರೆ. ಅವಾಗೇನ ಇಲ್ಲಿಂದ ಚೇಂಜ್ ಮಾಡ್ಕೊಂಡು ಎಲ್ಲಿ ಹೋಗ್ತೀರಾ, ಈ ಲೈನ್ಗೆ ಹೋಗ್ತೀರಾ. ಇಲ್ಲಿ ಮುಂದೆ ಹೋಗಿದ ತಕ್ಷಣ ಆಗುತ್ತೆ, ಆ ಪ್ರಸಾದ ಖಾಲಿ ಆಗಿಬಿಡತ್ತೆ. ಅವಾಗ ಮತ್ತೇನು ಮಾಡಬೇಕು, ಮತ್ತೆ ವಾಪಸ್ ಫಸ್ಟಿಂದ ಬಂದ್ರಿ, ಮತ್ತೆ ಲೈನ್ ಹಚ್ಬೇಕು. ಈಗ ಇವನು ಏನು ಮಾಡಿದ, ಸ್ಥಿರ ಇಲ್ಲ, ಇವ್ನ ಮನಸ್ಸೇನಿಲ್ಲ, ಸ್ಥಿರ ಇಲ್ಲ. ಏನು ಮಾಡಿದ, ಚೇಂಜ್ ಮಾಡೋದ್ರಿಂದ ಏನಾಯ್ತು, ಅವನಿಗೆ ರಿಸಲ್ಟ್ ಏನು ಬಂತು, ಸ್ವಲ್ಪ ವ್ಯತ್ಯಾಸ ಬಂತು. ಸೊ ಅವ್ನು ಮೊದಲೇ ಇಲ್ಲೇ ನಿಂತಿದ್ರೆ ಇಲ್ಲಿ ಬಂದು ಇಲ್ಲಿ ಬರೋಷ್ಟಿಗೆ ಅವ್ನು ತೊಗೊಂಡು ಹೋಗ್ಬಿಡ್ತಿದ್ದ ಮನೆಗೆ. ಸೊ ಕನ್ಸಿಸ್ಟೆನ್ಸಿ ಅಂದರೆ ಸ್ಥಿರವಾಗಿರಬೇಕು. ಅದೇ ರೂಲ್ಸು, ಅದೇ ಒಂದು ಮೆಥಡ್ ಹೇಳುತ್ತೆ. ಅಕೌಂಟಿಂಗ್ ಕನ್ವೆನ್ಷನ್ ಒಳಗೆ ಫಸ್ಟ್ ಯಾವುದು, ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ ಹೇಳುತ್ತೆ. ಅಕೌಂಟಿಂಗ್ ಕನ್ಸಿಸ್ಟೆನ್ಸಿ ಹೇಳುತ್ತೆ. ಯಾವಾಗಲೂ ಸ್ಥಿರವಾಗಿರಿ. ಮೆಥಡ್ಸ್ಗಳನ್ನ ಮತ್ತು ರೂಲ್ಸ್, ಯಾವುದು ಮೆಥಡ್ಸು ಮತ್ತು ಪ್ರಾಕ್ಟೀಸನ್ನು ಯಾವಾಗಲೂ ಚೇಂಜ್ ಮಾಡಬೇಡಿ. ಸೇಮ್ ಇರಲಿ, ಕಾನ್ಸ್ಟೆಂಟ್ ಇರಲಿ. ಸೊ ಮೆಥಡ್ಸ್ ಅಂದರೆ ಯಾವ ಸರ್? ಹಾಗಾದರೆ ಪ್ರಾಕ್ಟೀಸ್ ಅಂದರೆ ಏನು ಸರ್? ಅಕೌಂಟಿಂಗಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ತೀರ. ಮೆಥಡ್ಸಲ್ಲಿ ಈಗ ಫಾರ್ ಎಕ್ಸಾಂಪಲ್ ಫಿಕ್ಸ್ಡ್ ನಿಮ್ಗೆ ಗೊತ್ತಿಲ್ಲ ಅದು, ಈಗ ಯಾಕಂದರೆ ನೀವು ಫಸ್ಟ್ ಇಯರ್ ಇವಾಗ ಬಂದಿದ್ದೀರಾ, ನಿಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಯಾವುದಪ್ಪ ಅಂದರೆ ಡೆಪ್ರಿಷಿಯೇಷನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ 3 ಮೆಥಡ್ ಬರ್ತವೆ. ಓಕೆ, ಡೆಪ್ರಿಷಿಯೇಷನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ 3 ಮೆಥಡ್ ಬರುತ್ತೆ. ನಂಬರ್ 1 ಸ್ಟ್ರೈಟ್ ಲೈನ್ ಮೆಥಡ್, ನಂಬರ್ 2 ಇನ್ನೊಂದು ಯಾವುದೋ ಬರುತ್ತೆ, ಸ್ಟ್ರೈಟ್ ಲೈನ್ ವೇರಿಯಬಲ್ ಬರುತ್ತೆ, ಅದಕ್ಕೆ ಫಿಕ್ಸ್ಡ್ ಇನ್ಸ್ಟಾಲ್ಮೆಂಟು, ನಾನ್ ಫಿಕ್ಸ್ ಏನೋ ಇದೆ. 3 ಮೆಥಡ್ ಬರುತ್ತೆ ಮತ್ತು ಆ್ಯನ್ಯುಟಿ ಮೆಥಡ್ ಅಂತ ಬರುತ್ತೆ. ಸೊ ಈ 3 ಮೆಥಡ್ಗಳನ್ನು ನಾವು ಪ್ರಿಪೇರ್ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಮೆಥಡ್ ಪ್ರಿಪೇರ್ ಮಾಡಿ. ಆನ್ಸರ್ 3 ಬಿಡಿಸಿದ್ರು ಒಂದೇ ಬರುತ್ತೆ, ಅದರ ಮೆಥಡ್ ಬೇರೆ ಬೇರೆ ಆಗುತ್ತೆ. ಈಗ 22 + 22 ಎಷ್ಟು ಬರುತ್ತೆ, 44. ಈ ಮೆಥಡು ಕೂಡ ಒಂದೇ. ಅದೇ 22 + 22 ಎಷ್ಟು ಬರುತ್ತೆ. ನೀವು ಯಾವ ಮೆಥಡಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ, ಈ ಮೆಥಡಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಇದೇ ಕಂಟಿನ್ಯೂ ಇರಲಿ. ಈ ಮೆಥಡಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಈ ಮೆಥಡೇ ಕಂಟಿನ್ಯೂ ಇರಲಿ, ಆದರೆ ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ಸೊ ಇದು ನಂಬರ್ 1. ಹಾಗಾದರೆ ನಂಬರ್ 2 ಹೆಡ್ಡಿಂಗ್ ಹಾಕಿ, ಯಾವುದಿದೆ, ಕನ್ವೆನ್ಷನ್ ಆಫ್ ಫುಲ್ ಡಿಸ್ಕ್ಲೋಸರ್. ಕನ್ವೆನ್ಷನ್ ಆಫ್ ಫುಲ್ ಡಿಸ್ಕ್ಲೋಸರ್. ಕನ್ವೆನ್ಷನ್ ಆಫ್ ಫುಲ್ ಡಿಸ್ಕ್ಲೋಸರ್ ಹೆಡ್ಡಿಂಗ್ ಹಾಕಿ ಅದರ ಕೆಳಗಡೆ ಬರ್ಕೊಡ್ರಿ. ಕನ್ವೆನ್ಷನ್ ಆಫ್ ಫುಲ್ ಡಿಸ್ಕ್ಲೋಸರ್ ಮೀನ್ಸ್, convention of full disclosure means, convention of full disclosure means that convention of full disclosure means that
All material and relevant facts. All material and relevant facts. All material and relevant facts. All material and relevant facts concerning. All material and relevant facts concerning financial performance of. Concerning financial performance of. Concerning financial performance of an enterprise. Financial performance of an enterprise. Financial performance of an enterprise must be fully and completely disclosed. Must be fully and completely disclosed. Must be fully and completely disclosed in the financial statements. In the financial statements. ಅದೇ ಹೇಳಿದೆ ನಾನು. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ ಏನು ಹೇಳಿದೆ ನಾನು ಜಸ್ಟ್ ಇವಾಗ? ಏನು ಹೇಳಿದೆ? ಸಂಸ್ಥೆಯ ಎಲ್ಲ ಮಾಹಿತಿಯನ್ನು ನೀಡುವಂಥ ಒಂದು ದಾಖಲೆ ಯಾವುದು? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಏನು? ಇಟ್ ಗಿವ್ಸ್ ದ ಇನ್ಫಾರ್ಮೇಷನ್ ಆಫ್ ಎವ್ರಿ ಇನ್ಫಾರ್ಮೇಷನ್ ಅಬೌಟ್ ಕಂಪ್ನಿ. ಆಲ್ ಆ್ಯಂಡ್ ಎವ್ರಿ ಇನ್ಫಾರ್ಮೇಷನ್ ಅಬೌಟ್ ಕಂಪ್ನಿ ಯಾವುದು? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಅರ್ಥ ಆಯ್ತಾ? ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು? ಕನ್ವೆನ್ಷನ್ ಆಫ್ ಫುಲ್ ಡಿಸ್ಕ್ಲೋಸರ್ ಬಗ್ಗೆ ಹೇಳ್ತಾ ಇದ್ದೀನಿ. ಫಸ್ಟ್ ಓದಿ ಹೇಳ್ತೀನಿ ನೋಡಿ, ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ಫಸ್ಟ್ ಓದಿ ಹೇಳ್ತೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದ ಕನ್ವೆನ್ಷನ್ ಆಫ್ ಫುಲ್ ಡಿಸ್ಕ್ಲೋಸರ್ ನೋಡಿ. ದ ಕನ್ವೆನ್ಷನ್ ಆಫ್ ಫುಲ್ ಡಿಸ್ಕ್ಲೋಸರ್ ಮೀನ್ಸ್ ದ್ಯಾಟ್ ಆಲ್ ಮಟೀರಿಯಲ್ ಆ್ಯಂಡ್ ರಿಲೆವೆಂಟ್ ಫ್ಯಾಕ್ಟ್ಸ್ ಕನ್ಸರ್ನಿಂಗ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ of an enterprise must be fully and completely disclosed in the financial statements and their ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಅಷ್ಟೇ ಸಾಕು. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂದರೆ, ಎಲ್ಲ ಒಂದು ಸ್ಟೇಟ್ಮೆಂಟ್ದಲ್ಲಿ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಬೇಕಾದ್ರೆ ಯಾವುದನ್ನು ಮುಚ್ಚಿಡೋಕ್ಕೆ ಹೋಗ್ಬೇಡಿ, ಯಾವುದನ್ನು ಹೈಡ್ ಮಾಡೋಕ್ಕೆ ಹೋಗಬೇಡಿ, ಎಲ್ಲನೂ ಬರೆದಿಡಿ. ಪ್ರತಿಯೊಂದು ಟ್ರಾನ್ಸಾಕ್ಷನ್ಗಳನ್ನು ಮಿಸ್ ಮಾಡದೆ ಪ್ರತಿಯೊಂದು ಟ್ರಾನ್ಸಾಕ್ಷನನ್ನು ನೀವು ಅಕೌಂಟಿಂಗ್ ಸ್ಟೇಟ್ಮೆಂಟ್ಗಳಲ್ಲಿ ಬರಿಬೇಕು. ಯಾವುದನ್ನು ಮುಚ್ಚಿಡಕ್ಕೆ ಟ್ರೈ ಮಾಡಬೇಡಿ. ಇದರಿಂದ ಏನಾಗುತ್ತೆ ಅಂದರೆ, ಶೇರ್ ಹೋಲ್ಡರು ಏನು ಮಾಡ್ತಾರೆ ಅಂದರೆ ನಿಮ್ಮ ಕಂಪ್ನಿಯನ್ನು ಬಿಟ್ಟು ಬೇರೆ ಕಂಪ್ನಿಗೆ ಜಂಪ್ ಆಗ್ಬೋದು. ಸರ್ ಹೆಂಗೆ ಸರ್ ಇದು ಸಾಧ್ಯ ಅಂತ ಎಕ್ಸಾಂಪಲ್ ಕೊಡಲಾಗಾದರೆ, ಸ್ಟ್ಯಾಂಡಪ್. ಏನು ಹೆಸರು? ಸಾಬು. ಇಲ್ಲಿ ಸಾಬು ಇದ್ದಾನೆ, ಹುಡುಗನ ಹೆಸರು ಸಾಬು. ಸಾಬು ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದಾನೆ. ಏನೋ ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದಾನೆ. ಆಮೇಲೆ ಮದುವೆಗೆ ಮಾಡ್ಕೋಬೇಕಂದ್ರೆ ಏನು ಬೇಕು? ಹೆಣ್ಣು ಬೇಕಲ್ಲ. ಹೆಣ್ಣು ನೋಡೋಕೆ ಹೋಗಿದ್ದಾರೆ. ಹೆಣ್ಣು ಮನೆಗೆ ಹೋಗಿದ್ದಾರೆ. ಇಲ್ಲಿ ಒಂದು ಹುಡುಗಿ ಇದ್ದಾಳೆ, ಫಾರ್ ಎಕ್ಸಾಂಪಲ್ XYZ ಒಂದು ಹುಡುಗಿ. ಎಲ್ಲ ನೋಡ್ಕೊಂಬಂದಿದ್ದಾರೆ. ನೋಡ್ಕೊಂಬಂದ ತಕ್ಷಣ ಅವರು ಆ ಮನೆಯವ್ರಿಗೆ ಈ ಮನೆಗೆ ಬರ್ಬೇಕು ತಾನೆ. ಸೊ ಅವ್ರ ಮನೆಯವ್ರಿಗೆ ಬಂದರು. ಇಲ್ಲಿ ಬಂದು ಎಲ್ಲ ಕೇಳಿದ್ರು, ಎಷ್ಟು ವರದಕ್ಷಿಣೆ ಬೇಕು, ನಿಂಗೆ ಏನೇನು ಬೇಕು, ಕಾರ್ ಬೇಕಾ, ಬೈಕ್ ಬೇಕಾ, ವಾಚ್ ಬೇಕಾ, ಏನೇನೋ ಕೇಳಿದ್ರು. ನಾವೆಲ್ಲ ಹೇಳ್ಕೊಂಡ ಇಬ್ಬರು ಪರಸ್ಪರ ಮಾತಾಡ್ಕೊಂಡ್ರು. ಇನ್ನೇನು ಮದುವೆ ಫಿಕ್ಸ್ ಆಗಬೇಕಿತ್ತು. ಮದುವೆನೂ ಫಿಕ್ಸ್ ಆಯಿತು. ಮದುವೆನೂ ಮುಗೀತು. ಮದುವೆ ಮುಗಿದ ಮೇಲೆ ಅವಾಗ ಗೊತ್ತಾಗತ್ತೆ ಸಾಬುಗೆ ಆಲ್ರೆಡಿ ಒಂದು ಮದುವೆ ಆಗಿತ್ತು ಅಂತ. ಕೂತ್ಕ, ನಿದ್ದೆ ಮಾಡಬೇಡ. ನೀನು ಯಾಕೆ ಎಬ್ಸಿದೆ ಗೊತ್ತಾ? ನಿದ್ದೆ ಮಾಡ್ತಿದ್ದೆ, ಅದಕ್ಕೆ ಎಬ್ಸಿದೆ. ಬಾಯಿ ತೆಗಿಬೇಡ. ಸಾಬುಗೆ ಆಲ್ರೆಡಿ ಮದುವೆ ಆಗಿದೆ. ಮದುವೆ ಮಾಡ್ಕೋಕ್ಕಿಂತ ಮುಂಚೆ ಮನೆಗೆ ನೋಡೋಕೆ ಹೋದಾಗೂ ಹೇಳಿಲ್ಲ. ಅವರು ವಾಪಸ್ ಬಂದು ಇಲ್ಲಿ ಕೇಳಿದಾಗಲೂ ಹೇಳಿಲ್ಲ. ವರದಕ್ಷಿಣೆ ತೊಗೊಂಡಾಗಲೂ ಹೇಳಿಲ್ಲ. ಮದುವೆ ಆಯಿತು, ಒಂದು 4-5 ತಿಂಗಳಾಯಿತು. ಅವಾಗ ಬೇರೆ ಯಾರೋ ಹೇಳಿದರು ಆ ಹುಡುಗನಿಗೆ ಮದುವೆ ಆಗಿತ್ತು ಅಂತ. ಇವಾಗ ಏನಾಗತ್ತೆ? ಹುಡುಗಿ ಗಂಡನ ಬಿಟ್ಟು ಡೈವರ್ಸ್ ಮಾಡ್ಕೊಂಡು ತನ್ನ ಮನೆಗೆ ಹೋಗ್ತಾಳೆ. ಅರ್ಥ ಆಯ್ತಾ? ಈ ಎಕ್ಸಾಂಪಲ್ನ ಯಾಕೆ ಕೊಟ್ಟೆ ಅಂದರೆ, ನೀವು ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಎಲ್ಲನೂ ಮುಚ್ಚಿಡದೆ ಎಲ್ಲ ಹೇಳಬೇಕು. ಯಾರಿಗೆ ಹೇಳಬೇಕು? ನಿಮ್ಗೆ ಯಾರು ಹಣ ಕೊಟ್ಟಿರ್ತಾರೆ, ಬ್ಯಾಂಕ್ದವರಾಗಲಿ, ಸ್ಟೇಕ್ ಹೋಲ್ಡರ್ಸ್ ಅಂತ ಕರೀತಾರೆ. ಸ್ಟೇಕ್ ಹೋಲ್ಡರ್ಸ್ ಯಾರು? ಯೂಸರ್ಸ್, ಎಂಪ್ಲಾಯೀಸ್. ನೆನಪಿದೆಯಾ?
ಯೂಸರ್ಸ್ ಯಾರು? ಎಂಪ್ಲಾಯೀಸು, ಓನರ್ಸ್ ಯಾರು? ಶೇರ್ ಹೋಲ್ಡರ್ಸು, ಕಸ್ಟಮರ್ಸು. ಇವ್ರಿಗೆ ಯಾವುದೇ ರೀತಿಯಿಂದ ಯಾವುದೇ ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ ಮುಚ್ಚಿಡಂಗಿಲ್ಲ. ಅದಕ್ಕೆ ಹಂಗೆ ಏನಾದರೂ ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ. ಯಾರ ಥರ? ಈ ಸಾಬೂನ್ ಥರ. ಇಷ್ಟೇ ಸಿಂಪಲ್ ಇದೆ. ಅರ್ಥ ಆಯ್ತಲ್ಲ? ಕನ್ವೆನ್ಷನ್ ಆಫ್ ಫುಲ್ ಡಿಸ್ಕ್ಲೋಸರ್ ಸಿಂಪಲ್ ವರ್ಡಲ್ಲಿ ಹೇಳಿಬಿಟ್ಟಿದ್ದೀನಿ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಯಾವುದು? ಕನ್ವೆನ್ಷನ್ ಆಫ್ ಮಟೀರಿಯಾಲಿಟಿ. ಕನ್ವೆನ್ಷನ್ ಆಫ್ ಮಟೀರಿಯಾಲಿಟಿ. ಬರ್ಕೊಳ್ಳಿ. ಕನ್ವೆನ್ಷನ್ ಆಫ್ ಮಟೀರಿಯಾಲಿಟಿ. ಅಕೌಂಟಿಂಗ್ ಆಫ್ ದೀಸ್ ಕನ್ವೆನ್ಷನ್ ಅಕಾರ್ಡಿಂಗ್ ಟು ದಿಸ್ ಕನ್ವೆನ್ಷನ್ according to this convention according to this convention according to this convention in accounting ಓಕೆ. ಕನ್ಸಿಸ್ಟೆನ್ಸಿ ಅಂದರೆ ಸ್ಥಿರತೆ ಅಂತ ಹೇಳಿದೆ ನಾನು. ನೆನಪಿದೆಯಲ್ಲ? ಸ್ಥಿರತೆ ಅಂದರೆ ಒಂದು ಲೈನ್ ಬಿಟ್ಟು ಇನ್ನೊಂದು ಲೈನ್ಗೆ ಹೋಗಂಗಿಲ್ಲ. ನೆನಪಿತ್ತಲ್ಲ? ಎರಡನೇದು ಫುಲ್ ಡಿಸ್ಕ್ಲೋಸರ್ ಅಂದರೆ ಏನೂ ಮುಚ್ಚಿಡಂಗಿಲ್ಲ, ಎಲ್ಲನೂ ವ್ಯಕ್ತಪಡಿಸು. ಏನೂ ಮುಚ್ಚಿಡಂಗಿಲ್ಲ ಅಂದರೆ ಏನೂ ಅಲ್ಲೆಲ್ಲೂ ಹೈಡ್ ಮಾಡಿಡಂಗಿಲ್ಲ, ಎಲ್ಲನೂ ವ್ಯಕ್ತಪಡಿಸೋದು. ಇನ್ನು ಮಟೀರಿಯಾಲಿಟಿ, ವಸ್ತುವಿನ ಬಗ್ಗೆ ಹೇಳ್ತಾ ಇದ್ದೀನಿ, ಮೆಟೀರಿಯಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಬರ್ಕೊಳ್ಳಿ. ವಸ್ತು ಸಂಪ್ರದಾಯ ಅಂತ ಕರೀತಾರೆ. ಇದಕ್ಕೆ ವಸ್ತು ಸಂಪ್ರದಾಯ ಅಂತ ಕರೀತಾರೆ ಕನ್ವೆನ್ಷನ್ಗೆ. ಕನ್ವೆನ್ಷನ್ ಆಫ್ ಮಟೀರಿಯಾಲಿಟಿ. ಇನ್ನೊಂದು ಸರಿ ಹೇಳ್ತೀನಿ. ಅಕಾರ್ಡಿಂಗ್ ಟು ದಿಸ್ ಕನ್ವೆನ್ಷನ್ ಇನ್ ಅಕೌಂಟಿಂಗ್ ಎ ಡೀಟೇಲ್ಡ್ ರೆಕಾರ್ಡ್ ಈಸ್ ಮೇಡ್ only of those business transaction which are material to users of accounting information and trivial trivial ಅಂದರೆ ಇನ್ಸಿಗ್ನಿಫಿಕೆಂಟ್ ಅಂತ ಕರೀತಾರೆ ಅದಕ್ಕೆ. trivial transactions are ignored. ಮಟೀರಿಯಾಲಿಟಿ. ಇದಕ್ಕೆ ಇನ್ನೊಂದೆರಡು ಎಕ್ಸಾಂಪಲ್ ಕೊಡಬೇಕಾಗಿತ್ತು. ಮೆಟೀರಿಯಾಲಿಟಿ ಬಗ್ಗೆ ಆಮೇಲೆ ಹೇಳ್ತೀನಿ. ಇನ್ನೊಂದೆರಡು ಎಕ್ಸಾಂಪಲ್ ಕೊಡ್ತೀನಿ. ಯಾವುದು? ಫುಲ್ ಡಿಸ್ಕ್ಲೋಸರ್. ಯಾವ್ದು ಬಗ್ಗೆ ಹೇಳಿದೆ? ಸಾಬೂನು ಮದುವೆ ಬಗ್ಗೆ ಹೇಳಿದೆ. ಇನ್ನೊಂದೆರಡನೇ ಎಕ್ಸಾಂಪಲ್ ಏನಪ್ಪ ಅಂದರೆ, ಡಾಕ್ಟ್ರ್ ಹತ್ರ ಹೋಗ್ತೀರಾ, ಡಾಕ್ಟ್ರ್ ಕೇಳ್ತಾನೆ ಏನಾಗಿದೆ, ಏನು ಆಗ್ತಾ ಇದೆ. ಸೊ ನೀವು ಹೇಳ್ತೀರಾ, ಸರ್ ತಲೆ ನೋಯ್ತೈತೆ, ಕಾಲು ನೋಯ್ತೈತೆ, ಕಣ್ಣು ಕಾಣಿಸ್ತಾಯಿಲ್ಲ ಸರಿಯಾಗಿ, ಮಂಜು ಕಾಣಿಸ್ತೈತೆ, ಊಟ ಮಾಡೋಕ್ಕಾಗ್ತಿಲ್ಲ, ಅಶಕ್ತನಾಗಿದ್ದೀನಿ, ಇವೆಲ್ಲ ನೀವು ಹೇಳಿದ್ರೇ ಮೆಡಿಸಿನ್ ಕೊಡ್ತಾರೆ. ಸರ್ ನೀವೇ ಚೆಕ್ ಮಾಡ್ಕೊಳ್ರಿ, ನಾನು ಡಾಕ್ಟ್ರ್ ಅಲ್ಲನ ಹಂಗೆ ಕೇಳ್ತೀರಾ? ಅವ್ರು ಕೇಳ್ತಾರೆ. ಆ ಕೇಳಿದ್ದಕ್ಕೆ ಔಷಧಿ ಹುಡುಕ್ಬೇಕು ತಾನೆ. ನೀವು ಹೇಳಿದ ತಕ್ಷಣ ಆ ಔಷಧಿನ ಅವ್ರು ಏನು ಮಾಡ್ತಾರೆ? ರೆಡಿ ಮಾಡ್ತಾರೆ. ಅವ್ರು ನೀವು ಹೇಳಲಿಲ್ಲ ಅಂದರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಹೌದು ತಾನೆ? ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಹೆಂಗೆ ಗೊತ್ತಾಗುತ್ತೆ? ಸೊ ನೀವು ಹೇಳಬೇಕು, ನೀವು ಡಿಸ್ಕ್ಲೋಸ್ ಮಾಡಬೇಕು, ನೀವು ಹೇಳ್ತಾ ಇರಬೇಕು. ಅದನ್ನ ಹೇಳಿದರೆ ಅವ್ರು ಏನು ಮಾಡ್ತಾರೆ? ಡಿಸ್ಕ್ಲೋಸ್ ಮಾಡ್ತಾರೆ. ಇದು ಒಂದು ಎಕ್ಸಾಂಪಲ್. ಇನ್ನೊಂದು ಲಾಯರ್ಸ್ಗೂ ಕೂಡ ಹೇಳಬೇಕು. ಲಾಯರ್ಸಲ್ಲಿ ನೀವು ಕೇಸ್ ಹಾಕಕ್ಕೆ ಹೋಗಿದ್ದೀರಾ, ಕೇಸ್ ಬಗ್ಗೆ ಅವ್ರಿಗೆ ಹೇಳಲಿಲ್ಲ ಅಂದರೆ ಅವ್ರಿಗೆ ಏನೂ ಗೊತ್ತಾಗಲ್ಲ. ನೀವು ಲಾಯರ್ ಇದ್ದೀರಾ, ನೀವೇ ಕಂಡುಹಿಡೀರಿ ಅನ್ನೋಕ್ಕಾಗತ್ತಾ? ಇಲ್ಲ. ನಿಮ್ಮ ಬಗ್ಗೆ ಅವ್ರು ಏನು ಮಾಡಬೇಕು? ನೀವು ಎಲ್ಲ ಹೇಳ್ಕೊಳ್ಬೇಕು. ನಿಮ್ಮ ಕೇಸ್ ಯಾವುದಿದೆ, ಯಾವ ಥರ ಇದೆ, ಎಲ್ಲದ್ರ ಬಗ್ಗೆ ಹೇಳಿದರೆ ಅವರು ಆ ಕೇಸನ್ನು ಸ್ಟಡಿ ಮಾಡ್ತಾರೆ. ಹಾಗೆ ನಿಮ್ಮ ಮನೆಯಲ್ಲೂ ತಂದೆ ತಾಯಿಗಳು ಏನು ಮಾಡಬೇಕು? ನಿಮ್ಮ ವಿಷಯಗಳನ್ನು, ನೀವು ಮಾಡುವಂಥ ಪ್ರತಿಯೊಂದು ಕೆಲಸಗಳ ಬಗ್ಗೆ ಆಗಲಿ, ನೀವು ಮಾಡುವಂಥ ಪ್ರತಿಯೊಂದು ವಿಷಯಗಳ ಬಗ್ಗೆ ಆಗಲಿ ಎಲ್ಲ ನಿಮ್ಮ ತಂದೆ ತಾಯಿ ಹತ್ರ ಹೇಳ್ಕೊಳ್ಬೇಕು. ಅವರು ಒಮ್ಮೆಗೆ ಏನು ಮಾಡ್ತಾರೆ ಅಂದರೆ ಸಜೆಷನ್ಗಳನ್ನ ಕೊಡ್ತಾರೆ. ಇವೆಲ್ಲ ಡಿಸ್ಕ್ಲೋಸರ್ದಲ್ಲಿ ಒಂದು. ಇನ್ನು ಕನ್ವೆನ್ಷನ್ ಆಫ್ ಮಟೀರಿಯಾಲಿಟಿ.
ಮಟೀರಿಯಲಿಟಿ ಅಂದರೆ ಒಂದೊಂದು ಸಂಸ್ಥೆ ಒಳಗೆ ಒಂದೊಂದು ಮೆಟೀರಿಯಲ್ಗಳ ವ್ಯಾಲ್ಯೂ ಏನಾಗುತ್ತಪ್ಪ ಅಂದರೆ ಚೇಂಜ್ ಆಗಿರುತ್ತೆ. ಹೆಂಗೆ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ ಕೇಳ್ರಿ. ಈಗ ಒಂದು ಟೀ ಸ್ಟಾಲ್ ಇದೆ. ಟೀ ಸ್ಟಾಲ್ ಅಂದರೆ ಟೀ ಅಂಗಡಿ, ಚಹಾ ಅಂಗಡಿ ಅಂತ ಕರೀತಾರೆ. ಇನ್ನೊಂದು ಈ ಕಡೆ ಸೈಡು ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಮುಖೇಶ್ ಅಂಬಾನಿ ಅನ್ನೋದು ಗೊತ್ತಿದೆ, ರಿಲಯನ್ಸ್ ಇಂಡಸ್ಟ್ರಿ. ಒಂದು ಟೀ ಸ್ಟಾಲ್ ಇದೆ, ಒಂದು ದೊಡ್ಡ ಕಂಪ್ನಿ ಇದೆ. ಈ ಕಡೆ ನೋಡಿ ರಿಲಯನ್ಸ್ ಇಂಡಸ್ಟ್ರಿ ಇದೆ. ಸೊ ಏನಾಗುತ್ತಪ್ಪ ಅಂದರೆ ಇವ್ರ ಬಿಸ್ನೆಸ್ಗೆ ಏನು ಡಿಫ್ರೆನ್ಸ್ ಅಂದರೆ, ಇವರು ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಾರೆ, ಇವರು ರುಪೀಸ್ 10 ರೂಪಾಯಿ 20 ರೂಪಾಯಿ 100 ರೂಪಾಯಿ ಇದರಲ್ಲಿ ವ್ಯವಹಾರ ಮಾಡ್ತಿರ್ತಾರೆ. ಓಕೆ, ಇವನು ಒಂದು ದಿನಕ್ಕೆ 200ರಿಂದ 300 ರೂಪಾಯಿ ದುಡಿತಾನೆ. ಎಷ್ಟು? 200ರಿಂದ 300 ರೂಪಾಯಿ ದುಡಿತಾನೆ. ಇವರು ದಿನಕ್ಕೆ ನೋಡಿ, ನೆನಪಿಟ್ಟುಕೊಳ್ಳಿ, ಗಂಟೆಗೆ 67 ಕೋಟಿ. ಎಷ್ಟು? ಗಂಟೆಗೆ 67 ಕೋಟಿ ದುಡಿತಾರೆ. ಸೊ ಇವ್ರಿಗೆ ವ್ಯತ್ಯಾಸ ಜಾಸ್ತಿ ಇದೆ ತಾನೆ. ಸೊ ಏನಾಯಿತು, ಇವನು ವ್ಯಾಪಾರ ಮಾಡ್ತಿರ್ಬೇಕಾದ್ರೆ ಇವನ ಅಂಗಡಿಯಿಂದ 3,000 ರೂಪಾಯಿ, ಎಷ್ಟು? 3,000 ರೂಪಾಯಿ ಕಳ್ತನ ಆಗಿದೆ. ಎಷ್ಟು? 3,000. ಈ 3,000 ದುಡಿಬೇಕಂದ್ರೆ ಎಷ್ಟು ದಿನ ತಗೋತಾನೆ ಅವನು? ಎಷ್ಟಾಗತ್ತೆ? 300 ಇಂಟು ಅಂದರೆ 10 ದಿನದ ಅವನ ಕೆಲಸ ಹೋಯ್ತು, 10 ಡೇ. ಅದೇ ಒಂದು ವೇಳೆ ಇವರಲ್ಲಿ ಈ ಸಂಸ್ಥೆಯಲ್ಲಿ 3,000 ರೂಪಾಯಿ ಕಳೆದಿದೆ, ಇವ್ರಿಗೆ ಏನಾದರೂ ವ್ಯತ್ಯಾಸ ಆಗುತ್ತಾ? ವ್ಯತ್ಯಾಸ ಆಗುತ್ತೆ ಇವನಿಗೆ. 3,000 ತಾನೆ, ಎಲ್ಲೇ ಒಂದು ಮೂಲೆಗೆ ಹೋಗುತ್ತೆ ಬಿಡು. ಅರ್ಥ ಆಗ್ತಿದೆಯಾ? ಮಟೀರಿಯಲ್ ಹೇಳ್ತಾ ಇದ್ದೀನಿ. ಅದೇ 3,000 ಒಂದು ವಸ್ತು, ಮಟೀರಿಯಲ್ ಬಗ್ಗೆ ಹೇಳ್ತಾ ಇದ್ದೀನಿ, ಅಮೌಂಟ್ ಬೇಡ. ಮಟೀರಿಯಲ್ ಯಾವುದೋ ಒಂದು ಮಟೀರಿಯಲ್ ಇತ್ತು, ಒಂದು ವಸ್ತು ಇತ್ತು, ಆ ಮಟೀರಿಯಲ್ ಕಳ್ಕೊಂಡಿದ್ದಾನೆ. ಅವನ ಒಂದು ವ್ಯವಸ್ಥೆ ಮೇಲೆ ಪರಿಣಾಮ ಬೀಳ್ತಾನೆ. 10 ದಿವಸ ಅವನು ಏನು ಮಾಡಬೇಕು? ಫ್ರೀಯಾಗಿ ದುಡಿಬೇಕು. ಆದರೆ ಇಲ್ಲೇನು ಅವ್ರಿಗೇನು ಪ್ರಾಬ್ಲಮೇ ಆಗೋದಿಲ್ಲ. 3,000 ಒಂದು ಯಾವುದು ಲೆಕ್ಕನೇ ಇಲ್ಲ. ಸೊ ಮಟೀರಿಯಲಿಟಿ ಹೆಂಗಿರುತ್ತಪ್ಪ ಅಂದರೆ, ಕನ್ವೆನ್ಷನ್ ಆಫ್ ಮಟೀರಿಯಲಿಟಿ ಹೆಂಗಿರುತ್ತೆ ಅಂದರೆ, ಆ ಬಿಸ್ನೆಸ್ಗೆ ತಕ್ಕಂಗೆ, ಆ ಇನ್ನೊಂದು ಬಿಸ್ನೆಸ್ಗೆ ತಕ್ಕಂಗೆ ಏನಿರುತ್ತಪ್ಪ ಅಂದರೆ, ಆಯಾ ಬಿಸ್ನೆಸ್ಗೆ ತಕ್ಕಂಗೆ ಚೇಂಜ್ ಆಗ್ತಾ ಇರುತ್ತೆ. ಸಣ್ಣ ಪ್ರಮಾಣದಿತ್ತು ಅಂದರೆ ಎಫೆಕ್ಟ್ ಆಗುತ್ತೆ, ದೊಡ್ಡ ಪ್ರಮಾಣದಿತ್ತು ಅಂದರೆ ಅದು ಎಫೆಕ್ಟ್ ಆಗಲ್ಲ. ಇದನ್ನು ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಏನು ಮಾಡಲ್ಲ, ಇದನ್ನು ತೋರಿಸಲ್ಲ. ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ 3,000 ರೂಪಾಯಿ ನಮ್ಗೆ ಲಾಸ್ ಆಗಿದೆ ಅಂತ ತೋರಿಸ್ತಾರೆ ಅವರು, ಇಲ್ಲ. ಆದರೆ ಇವನೇನು ಮಾಡಬೇಕಾಗತ್ತೆ, ಸಣ್ಣ ಅಂಗಡಿನೂ ಇವನೇನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಲ್ಲ. ಆದರೆ ಸಣ್ಣಗಳಲ್ಲಿ ಏನಾಗುತ್ತಪ್ಪ ಅಂದರೆ ಇಲ್ಲಿ ತೋರಿಸ್ಬೇಕಾಗತ್ತೆ. ಇಲ್ಲಿ ತೋರಿಸ್ತಾರೆ, ಇಲ್ಲಿ ತೋರಿಸಲ್ಲ. ಮಟೀರಿಯಲಿಟಿ ಅದೇ ಹೇಳ್ತಾರೆ, ಪುಸ್ತಕದಲ್ಲಿ ಅದನ್ನೇ ಹೇಳಿದಾರೆ, ನೋಡ್ಕೊಳ್ಳಿ. ಕನ್ವೆನ್ಷನ್ ಆಫ್ ಮಟೀರಿಯಲಿಟಿ. ಅಕಾರ್ಡಿಂಗ್ ಟು ದಿಸ್ ಕನ್ವೆನ್ಷನ್, ಅಕೌಂಟಿಂಗ್ ಎ ಡೀಟೇಲ್ಡ್ ರೆಕಾರ್ಡ್ ಈಸ್ ಮೇಡ್ ಓನ್ಲಿ ದೋಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ಮಟೀರಿಯಲ್ ಟ್ರಾನ್ಸಾಕ್ಷನ್ಸ್ಗಳನ್ನ ಮೇಂಟೈನ್ ಮಾಡಬೇಕು. ಟು ದ ಯೂಸರ್ಸ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಟ್ರಿವೈಲ್ ಟ್ರಾನ್ಸಾಕ್ಷನ್ಸ್ ಆರ್ ಇಗ್ನೋರ್ಡ್. ಇದೆ ಟ್ರಿವೈಲ್ ಟ್ರಾನ್ಸಾಕ್ಷನ್ಸ್ಗಳನ್ನ ಏನು ಮಾಡ್ತಾರೆ ಅಂದರೆ ಇಗ್ನೋರ್ ಮಾಡ್ತಾರೆ, ಅಂದರೆ ಬಿಟ್ಬಿಡ್ತಾರೆ. ಎಕ್ಸಾಂಪಲ್ ನೋಡಿ, ಇಫ್ ಎ ಡಜನ್ ಆಫ್ ಪೆನ್ಸ್ ಪರ್ಚೇಸ್ ಆಫೀಸ್ ಯೂಸ್ ಈಸ್ ಎಂಟರ್ಡ್ ಇನ್ ದ ಎಕ್ಸ್ಪೆನ್ಸಸ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಆಸ್ ಅ ರೇಟ್ ಆಫ್ ಡಜನ್, ನಾಟ್ ಆಟ್ ರೇಟ್ ಆಫ್ ಪೆನ್. ಆಫೀಸ್ ಯೂಸ್ಗೋಸ್ಕರ ಇವ್ರೇನು ಮಾಡಿದ್ರೆ 10 ಡಜನ್ ಪೆನ್ ತಂದಿದ್ದಾರೆ. ಎಷ್ಟು? 10 ಡಜನ್ ಪೆನ್ ತಂದಿದ್ದಾರೆ. ಅವ್ರ ಅಕೌಂಟೆಂಟ್ ಏನು ಮಾಡ್ತಾನೆ, ಬುಕ್ಕಲ್ಲಿ ಬರಿಬೇಕಾದ್ರೆ ಡಜನ್ ಲೆಕ್ಕದಲ್ಲಿ ಬರಿತಾನ ಅಥವಾ ಪರ್ ಪೆನ್ ಲೆಕ್ಕದಲ್ಲಿ ಬರಿತಾನ? ಒಂದು ಪೆನ್ನಿಗೆ 5 ರೂಪಾಯಿ ಅಂತ ತಿಳ್ಕೊಳ್ಳೋಣ, 5 ರೂಪಾಯಿ ಒಂದು ಪೆನ್ ಅಂತೇಳಿ ಬರಿತಾನ, ಅಥವಾ ಡಜನ್ ಅಂತ ಬರಿತಾನ? ಡಜನ್ ಅಂತ ಬರಿತಾನೆ. ಸೊ ಇದು ಟ್ರಿವೈಲ್ ಟ್ರಾನ್ಸಾಕ್ಷನ್ ಅಂತ ಕರೀತಾರೆ. ಡಜನ್ ಲೆಕ್ಕದಲ್ಲೇ ಬರಿಬೇಕು. ಈಗ ಪೆನ್ ಪರ್ ಲೆಕ್ಕದಲ್ಲಿ ಬರೆದ್ರೆ ಆಗಲ್ಲ. ಪರ್ ಲೆಕ್ಕದಲ್ಲಿ ಪ್ರತಿಯೊಂದು ಪೆನ್ನನ್ನು ಎಣಿಸ್ಕೊತ ಕೂತ್ಕೋಬೇಕಾಗತ್ತೆ. ಅರ್ಥ ಆಗ್ತಿದೆಯಾ? ತಿಳಿತಾ? ನಿಮ್ಗೆ ಹೇಳೋದು ಅರ್ಥ ಆಯ್ತಾ? ಎಕ್ಸಾಂಪಲ್ ಹೆಂಗೆ ಕೊಡೋಣ? ಒಂದು ಬಿಸ್ಕಿಟ್ ಬಾಕ್ಸಲ್ಲಿ 30 ಬಿಸ್ಕಿಟ್ಸ್ ಅದ ಅಂತ ಹೇಳ್ಕೊಳ್ಳೋಣ. ಒಂದು ಬಿಸ್ಕಿಟಿಗೆ 5 ರೂಪಾಯಿ ಅಂದರೆ 30 ಬಿಸ್ಕಿಟಿಗೆ ಎಷ್ಟಾಯಿತು? 150. ರೈಟ್, 150 ಆಗುತ್ತೆ. ಸೊ 150 ರೂಪಾಯಿ ಒಂದು ಬಾಕ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಹಿಂಗೆ ದೊಡ್ಡ ಅಂಗಡಿಗೆ ನಾವು ಸಾಗಣೆ ಮಾಡ್ತಿದ್ದೀವಿ. ನೀವೇನು ಮಾಡ್ತೀರಾ, ದೊಡ್ಡ ಅಂಗಡಿಗೆ ಹೋಗಿ ಮಾರಾಟ ಮಾಡಿದ ಅವನು ಎಲ್ಲ ಬಿಚ್ಚಿಬಿಟ್ಟು ಒಂದೊಂದು ತೊಗೊಂಡು ಬರೀತಾನೆ. ಒಂದು ಬಿಸ್ಕೆಟ್ ತೆಗೆದಿಡೋದು ಅದ್ರ ರೇಟ್ ಬರೋದು, ಒಂದು ಬಿಸ್ಕೆಟ್ ತೆಗೆದೋದು ರೇಟ್ ಬರೋದು, ಹಿಂಗೆ ಮಾಡ್ತಾನೆ. ಅಥವಾ ಬಾಕ್ಸ್ ಲೆಕ್ಕದಲ್ಲಿ ಯಾಕೆ ಮಾಡ್ತಾನೆ? ಈ ಒಂದು ಕಾನ್ಸೆಪ್ಟ್ ಏನು ಹೇಳ್ತಂದ್ರೆ ಕನ್ವೆನ್ಷನ್ ಆಫ್ ಮಟೀರಿಯಲಿಟಿ, ಮಟೀರಿಯಲ್ ಲೆಕ್ಕದಲ್ಲಿ ವಿಚಾರ ಮಾಡ್ತಾನೆ. ಓಕೆ, ನೆಕ್ಸ್ಟ್ ಹೋಗ್ತಾ ಇದ್ದೀನಿ, ಕನ್ವೆನ್ಷನ್ ಆಫ್ ಕನ್ಸರ್ವೇಟಿಸಮ್.
The convention of conservatism means the convention of conservatism means the convention of conservatism means that the convention of occasion the convention of conservatism means that the convention of cohesion CAUTION cohesion convention of cohesion or convention of cohesion or policy of playing safe or the policy of the playing safe cohesion or the policy of playing safe ಪಾಲಿಸಿ ಆಫ್ ಪ್ಲೇಯಿಂಗ್ ಸೇಫ್ ಅದಕ್ಕೆ ಅಂಡರ್ಲೈನ್ ಮಾಡಿ ಪಾಲಿಸಿ ಆಫ್ ಪ್ಲೇಯಿಂಗ್ ಸೇಫ್ ಇದು ಯಾವುದರಲ್ಲಿ ಬರುತ್ತೆ ಅಂತ ಕೇಳ್ಬೋದು ಎಕ್ಸಾಂಪಲ್ ಪಾಲಿಸಿ ಆಫ್ ಪ್ಲೇಯಿಂಗ್ ಸೇಫ್ ವಿಚ್ ಕನ್ಸಿಸ್ಟ್ ಕನ್ವೆನ್ಷನ್ ಆಫ್ ಕನ್ಸರ್ವೇಟಿಸಮ್ ದ ಪಾಲಿಸಿ ಆಫ್ ಪ್ಲೇಯಿಂಗ್ ಸೇಫ್ that is the accounting records that is in the accounting records that is in the accounting records that is in the accounting records and the financial statements that is in the accounting record and the financial statements of a business all prospective losses should be taken note of and provided for prospective losses should be taken note of and provided for comma continue but prospective profit should be ignored ಈ ಕಾನ್ಸೆಪ್ಟ್ ಪ್ರಕಾರ ಕನ್ವೆನ್ಷನ್ ಆಫ್ ಕನ್ಸರ್ವೇಟಿಸಮ್ ಪ್ರಕಾರ ಪಾಲಿಸಿ ಆಫ್ ದಿ ಏನಂತ ಕರೀತಾರೆ ಅದಕ್ಕೆ ಪಾಲಿಸಿ ಆಫ್ ದಿ ಪ್ಲೇಯಿಂಗ್ ಶೇಪ್ ಅಂತ ಕರೀತಾರೆ ಪಾಲಿಸಿ ಆಫ್ ದಿ ಪ್ಲೇಯಿಂಗ್ ಶೇಪ್ ಯೋಚನೆ ಮಾಡಿ ಸ್ವಲ್ಪ ಇದ್ರ ಬಗ್ಗೆ ಎಕ್ಸಾಂಪಲ್ನ ಕೊಡ್ತೀನಿ ಅರ್ಥ ಮಾಡ್ಕೊಳ್ಳಿ ಕನ್ವೆನ್ಷನ್ ಆಫ್ ಕನ್ಸರ್ವೇಟಿಸಮ್ ಸರ್ ಹಾಗಾದರೆ ಕನ್ಸರ್ವೇಟಿಸಮ್ ಅಂದರೆ ಏನು ಸಮಾವೇಶ ಮುಂದೆ ಬರುವಂಥ ಯೋಚನೆಗಳು ಅಂತ ಕರಿತೀವಿ ಮುಂದೆ ಬರುವಂಥ ಯೋಚನೆಗಳು ಲಾಸ್ಟ್ ಕಾನ್ಸೆಪ್ಟ್ ಇದೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರಾಫಿಟು ಮತ್ತು ಲಾಸ್ ಬಗ್ಗೆ ಇದು ಹೇಳ್ಕೊಡುತ್ತೆ ಪ್ರಾಫಿಟ್ ಮತ್ತು ಲಾಸ್ಗಳ ಲಾಸ್ ಅಂದರೆ ಏನು ಪ್ರಾಫಿಟ್ ಅಂದರೆ ಲಾಭ ಇದಾದರೂ ನಿಮ್ಗೆ ಗೊತ್ತಿದೆ ಈಗ ತಿಳ್ಕೊಳ್ಳಿ ಯಾರಾದರೂ ಬರ್ತಾರೆ ಜ್ಯೋತಿಷಿಗಳು ಬಂದು ಏನು ಮಾಡ್ತಾರೆ ಅಂದರೆ ಹೇಳ್ತಾರೆ ನಿನಗೆ ಆ ಯೋಗ ಇದೆ ಮದುವೆ ಯೋಗ ಇದೆ ನಿನಗೆ ಒಳ್ಳೆ ಹೆಂಡತಿ ಸಿಗ್ತಾಳೆ ಒಳ್ಳೆ ಸಂಬಂಧ ಸಿಗುತ್ತೆ ನೀನು ಮುಂದೆ ದೊಡ್ಡ ಕೋಟ್ಯಾಧೀಶಪತಿ ಆಗ್ತೀಯ ಕಾರಲ್ಲಿ ತಿರುಗಾಡ್ತೀಯ ಅಂತ ಹೇಳ್ತಾನೆ ಖುಷಿ ಪಡ್ತೀರಾ ತಾನೆ ಖುಷಿ ಪಡ್ತೀರಾ ಅದಕ್ಕೇನಾದರೂ ಪ್ಲ್ಯಾನ್ ಮಾಡ್ಕೊಳ್ತೀರಾ ನಾನು ಕೋಟ್ಯಾಧೀಶನೇ ಆಗೋದೀನಿ ಏನು ಮಾಡಬೇಕು ಮದುವೆ ಆಗಬೇಕು ಏನು ಮಾಡಬೇಕು ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ತೀರಾ ಇಲ್ಲ ಅದೇ ಒಂದು ವೇಳೆ ಅದೇ ಜ್ಯೋತಿಷಿ ಹೇಳ್ತಾನೆ ನೀನು ಒಂದು ವಾರದಲ್ಲಿ ಸಾಯ್ತೀಯ ನೀರಲ್ಲಿ ಬಿದ್ದು ಸಾಯ್ತೀಯ ಯಾರೂ ನೀನು ತಡೆಯೋಕ್ಕೆ ಸಾಧ್ಯ ಇಲ್ಲ ನಾನು ಇದು ಹೇಳಿದ್ದು ಕರೆಕ್ಟೇ ಆಗುತ್ತೆ ಬೇಕಾದ್ರೆ ನೋಡ್ಕೊ ಇವಾಗ ಏನಾಗುತ್ತೆ ಪ್ಲ್ಯಾನ್ ಮಾಡ್ತೀರಾ ಪ್ಲ್ಯಾನ್ ನಂಬರ್ 1 ನೀರು ಹತ್ರ ಹೋಗಂಗಿಲ್ಲ ಅರ್ಥ ಆಯ್ತಾ ಪ್ಲ್ಯಾನ್ ನಂಬರ್ 2 ಮನೆ ಬಿಟ್ಟು ಹೊರಗೆ ಹೋಗಂಗಿಲ್ಲ ಅರ್ಥ ಆಯ್ತಾ ಪ್ಲ್ಯಾನ್ ನಂಬರ್ 3 ಒಂದು ವಾರ ತನಕ ಯಾರ ಜೊತೆ ಮಾತಾಡೋಂಗಿಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾನೆ ನಿಮಗೆ ಪ್ರಾಫಿಟ್ ಆದಾಗ ನಿಮ್ಗೆ ಒಳ್ಳೇದಾದಾಗ ಏನು ಮಾಡಿದ್ರಿ ಯಾವುದೇ ರೀತಿ ಪ್ಲ್ಯಾನ್ ಮಾಡಿಲ್ಲ ನಿಮಗೆ ಕೆಟ್ಟದ್ದು ಆಗ್ತಾ ಇದೆ ಅಂದರೆ ಏನು ಮಾಡಿದ್ರಿ ಪ್ಲ್ಯಾನ್ ಮಾಡಿದ್ರಿ ಅದೇ ಹೇಳುತ್ತೆ ಅದು
ಕನ್ವೆನ್ಷನ್ ಆಫ್ ಕನ್ಸರ್ವೇಟಿಸಮ್. ನಿಮಗೆ ಮುಂದೆ ಪ್ರಾಫಿಟ್ ಆಗ್ತಿದೆ ಅಂದರೆ ಬಿಸ್ನೆಸ್ಸಲ್ಲಿ ಯಾವುದೇ ರೀತಿ ಪ್ಲ್ಯಾನ್ ಮಾಡಲ್ಲ. ಪ್ರಾಫಿಟ್ ಆಗುತ್ತೆ ಆದರೆ ಆಗಲಿ, ಪ್ರಾಫಿಟ್ ಆಗುತ್ತಲ್ಲ ಆದರೆ ಆಗಲಿ. ಅದೇ ಬಿಸ್ನೆಸ್ಸಲ್ಲಿ ಮುಂದೆ ಲಾಸ್ ಆಗ್ತಾ ಇದೆ ಅನ್ನೋದು ಗೊತ್ತಾಯಿತು, ನಿಮಗೇನಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಏನು ಮಾಡ್ತೀರಾ? ಅದ್ರ ಬಗ್ಗೆ ಪ್ಲ್ಯಾನ್ ಮಾಡ್ತೀರಾ, ಮುಂದೆ ಆಗುವಂಥ ಪ್ಲ್ಯಾನ್ ಬಗ್ಗೆ ಯೋಚನೆ ಮಾಡ್ತೀರಾ. ಸರಿ, ಮುಂದೆ ಆಗುವ ಲಾಸಸ್ ಬಗ್ಗೆ ಯೋಚನೆ ಮಾಡ್ತೀರಾ. ಹೆಂಗೆ ಲಾಸ್ ಆಗುತ್ತೆ, ಯಾಕೆ ಲಾಸ್ ಆಗುತ್ತೆ, ಏನು ಕಾರಣ, ಅದ್ರ ಬಗ್ಗೆ ಇವಾಗಿಂದನೇ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇವೆರಡು ಡಿಫ್ರೆನ್ಸ್. ಲಾಸಸ್ ಬಗ್ಗೆ ಅತಿ ಹೆಚ್ಚು ಯೋಚನೆ ಮಾಡ್ತಾರೆ, ಪ್ರಾಫಿಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅದನ್ನೇ ಯಾವ್ದು ಹೇಳುತ್ತೆ? ಕನ್ವೆನ್ಷನ್ ಆಫ್ ಕನ್ಸರ್ವೇಟಿವ್. ಲಾಸ್ಟ್ ಲೈನಲ್ಲಿ ಕೊಟ್ಟಿದ್ದಾರೆ, ಅದನ್ನೇ ಕೊಟ್ಟಿದ್ದಾರೆ ನೋಡಿ. ಲಾಸ್ಟ್ ಲೈನಲ್ಲಿ ನೋಡಿ, that is the accounting records and financial statement of business. All the prospective losses should be taken not note of the provided for it, but prospective profit should be ignored. ಅಂದ್ರೆ ಏನು ಮಾಡ್ತಾರೆ ಅಂದರೆ ಅದನ್ನ ಬಿಟ್ಬಿಡ್ತಾರೆ. ಸೊ ಇಷ್ಟಿದೆ ಇನ್ಫಾರ್ಮೇಷನು. ಸೊ 4 ಮೇನ್ ಕನ್ವೆನ್ಷನ್ಸ್ ಬರ್ತವೆ, ಅದ್ರ ಬಗ್ಗೆ ಎಕ್ಸಾಂಪಲ್ ಕೊಡಿದ್ದೀನಿ. ಇವೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಎಕ್ಸಾಮಲ್ಲಿ 1 ಮಾರ್ಕ್ಸಿಗೆ ಕೇಳ್ತಾರೆ. ಗಿವ್ ಎನಿ ಒನ್ ಕನ್ವೆನ್ಷನ್ ಅಂತ ಕೇಳ್ತಾರೆ. ನೇಮ್ ಆಫ್ ದಿ ಕನ್ವೆನ್ಷನ್ ಅಂತ ಕೇಳ್ತಾರೆ. ಸೊ ಅವಾಗ ನೀವು ಹೇಳ್ಬೋದು ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ. ಜೋರ್ಸ್ ಹೇಳಿ. ನಂಬರ್ 1 ಕನ್ವೆನ್ಷನ್ ಆಫ್, ನಂಬರ್ 2 ಫುಲ್ ಡಿಸ್ಕ್ಲೋಸರ್ ಹೇಳಿ, ನಂಬರ್ 3 ಕನ್ವೆನ್ಷನ್ ಆಫ್ ಮಟೀರಿಯಾಲಿಟಿ. ಮಟೀರಿಯಲ್ ಅಂತ ಅನ್ನಕ್ಕೆ ಬರುತ್ತಾ? ಮಟೀರಿಯಲ್ ಅಂದ್ರೆ ಮಟೀರಿಯಾಲಿಟಿ. ಓಕೆ. ಕನ್ವೆನ್ಷನ್ ಆಫ್ ಕನ್ಸರ್ವೇಟಿಸಮ್. 3 ವರ್ಡ್ ಬರುತ್ತೆ. ಕನ್ಸರ್ವೇಟಿಸಮ್. ಹಾಂ, ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4. ಓಕೆ, ಸ್ವಲ್ಪ ಹೈಲೈಟೆಡ್ ಹೇಳ್ತೀನಿ ಇವಾಗ. ನಂಬರ್ 1 ಕನ್ಸಿಸ್ಟೆನ್ಸಿ ಅಂದ್ರೆ ಏನು? ಸ್ಥಿರವಾಗಿರಬೇಕು. ಬಿಸ್ನೆಸ್ಸಲ್ಲಿ ಚೇಂಜ್ ಮಾಡೋಂಗಿಲ್ಲ, ನಿಮ್ಮ ಡಿಸಿಷನ್ಗಳನ್ನ ಚೇಂಜ್ ಮಾಡೋಂಗಿಲ್ಲ. ನಂಬರ್ 1. ನಂಬರ್ 2 ಏನಪ್ಪ ಅಂದರೆ ಫುಲ್ ಡಿಸ್ಕ್ಲೋಸರ್. ಬಿಸ್ನೆಸ್ಸಲ್ಲಿ ಯಾವುದೂ ಮುಚ್ಚಿಡೋಂಗಿಲ್ಲ, ಎಲ್ಲರಿಗೂ ಏನು ಮಾಡಬೇಕಾಗತ್ತೆ? ಇನ್ಫಾರ್ಮೇಷನ್ನ ಒದಗಿಸ್ಬೇಕು. ಏನಾದರೂ ಇನ್ಫಾರ್ಮೇಷನ್ ನೀವು ಮುಚ್ಚಿಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸಾಬು. ಅರ್ಥ ಆಯ್ತಾ? ನಂಬರ್ 3 ಕನ್ವೆನ್ಷನ್ ಆಫ್ ಮಟೀರಿಯಾಲಿಟಿ. ಪ್ರತಿಯೊಂದು ಬಿಸ್ನೆಸ್ಗೆ ಮಟೀರಿಯಲ್ಗಳು ಆ ಬಿಸ್ನೆಸ್ಗೆ ಏನಾಗುತ್ತಪ್ಪ ಅಂದರೆ ಚೇಂಜ್ ಆಗ್ತವೆ. ಒಂದು ಸಣ್ಣ ಬಿಸ್ನೆಸ್ಸಲ್ಲಿ ಮಟೀರಿಯಲ್ ಹೆಂಗಿರ್ತಾವಲ್ಲ, ದೊಡ್ಡ ಬಿಸ್ನೆಸ್ ಆ ಮಟೀರಿಯಲ್ಗಳು ಚೇಂಜ್ ಆಗ್ತವೆ. ನೆಕ್ಸ್ಟ್ ನಂಬರ್ 4 ಕನ್ವೆನ್ಷನ್ ಆಫ್ ಕನ್ಸರ್ವೇಟಿಸಮ್. ಮುಂದೆ ಬರುವಂಥ ಲಾಸ್ ಬಗ್ಗೆ ಯೋಚನೆ ಮಾಡಬೇಕು, ಪ್ರಾಫಿಟ್ ಬಗ್ಗೆ ಯೋಚನೆ ಮಾಡೋಂಗಿಲ್ಲ. ಇವು 4 ಸಂಪ್ರದಾಯಗಳಿದ್ದಾವೆ ಯಾವುದರಲ್ಲಿ? ಅಕೌಂಟಿಂಗ್ ಕನ್ವೆನ್ಷನ್. ಇಟ್ ಈಸ್ ನಾಟ್ ಲೀಗಲಿ ಕನ್ವೆನ್ಷನ್. ಇವೆಲ್ಲ ಲೀಗಲಿ ಅಲ್ಲ, ಜಸ್ಟ್ ಸಿಂಪಲ್ ವರ್ಡ್ಸ್ಗಳಿದ್ದಾವೆ. ಅರ್ಥ ಆಯ್ತಾ? 4 ಕನ್ವೆನ್ಷನ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಹೆಡ್ಡಿಂಗ್ ಹಾಕಿ ನೋಡಿ, ಟೈಮ್ ಇದೆ. ನೆಕ್ಸ್ಟ್ ಹೆಡ್ಡಿಂಗ್ ಹಾಕಿ. ಇಲ್ಲ ಬೇಡ, ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ.